ನಮಸ್ಕಾರ ವೀಕ್ಷಕರೇ. 2045 ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಎಷ್ಟೋ ಜನಕ್ಕೆ ತಿಳ್ಕೊಬೇಕು ಅಂತ ಇರುತ್ತೆ, ಇನ್ನೂ ಎಷ್ಟೋ ಜನ ಆಯೋ ಬಿಡಪ್ಪ ಏನೋ ಬೋರ್ಡೇ ಬಿಡ್ತಾವನೆ ಅನ್ನೋದಿರುತ್ತೆ. ಅದಕ್ಕೆ ಹೇಳಿದ್ದು ನಂಬೋರು ನಂಬಿ, ಇಲ್ಲೇ ಇದ್ದವ್ರು ನೋಡೋದಕ್ಕೆ ಹೋಗ್ಬೇಡಿ. ನಂಬೋರು ಮಾತ್ರ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡಿ. 2045 ಈ ಇಯರ್ನ ಮೆನ್ಷನ್ ಮಾಡಿದ್ದೀವಿ ಎಷ್ಟೋ ಕಡೆ. ಇನ್ನು ಕಾಲಜ್ಞಾನಿಗಳು ತಿಳಿಸಿದಂಥ ವರ್ಷ ಕೂಡ 2034 ಅಂತ ತಿಳಿಸಿದ್ರು. ಬಟ್ ಒರಿಜಿನಲ್ ಕ್ಯಾಲೆಂಡರ್, ಇಥಿಯೋಪಿಯನ್ ಕ್ಯಾಲೆಂಡರ್, ಇನ್ನು ಬೇರೆ ಬೇರೆ ಕ್ಯಾಲೆಂಡರ್ ಮ್ಯಾಚ್ ಮಾಡ್ತಾ ಹೋದಾಗ ನಮಗೆ ಸಿಕ್ಕಂತ ವರ್ಷ ಕೂಡ ಹೆಚ್ಚು ಕಮ್ಮಿ 2042ರಿಂದ 45 ಈ ಆಸ್ಪಾಸ್ನಲ್ಲೇ ಸಿಗ್ತಾ ಇದೆ. ನಾನು ಅದನ್ನೇ ಮೆನ್ಷನ್ ಮಾಡಿರೋದು. ಒಂದು ಕಥೆ ಸ್ವರೂಪದಲ್ಲಿ ಇದೆ ಅನ್ಕೊಳ್ಳಿ. ನಾನು ಮೊದಲೇ ಹೇಳಿದೆ, ಇದನ್ನು ಕೂಡ ರಿಜಿಸ್ಟರ್ ಮಾಡಿರೋದು ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಹೇಳಿದಂಗೆ 2020 ಮೇನಲ್ಲಿ ರಿಜಿಸ್ಟರ್ ಮಾಡಿರೋದು. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಕಾಲಜ್ಞಾನ ನಾನು ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ. ಒಬ್ಬೊಬ್ರು ಕಾಲಜ್ಞಾನ ಒಂದೊಂದು ಹೇಳುತ್ತಲ್ಲ, ಒಬ್ಬೊಬ್ರಿಗೆ ಒಂದೊಂದು ಕಾಲ ಸೂಚಿಸ್ತಾ ಇರುತ್ತೆ. ಮುಂದೆ ಈ ತರ ಆಗುತ್ತೆ, ಅದನ್ನ ಬದಲಾಯಿಸು, ಇಲ್ಲ ಅದನ್ನ ಫೇಸ್ ಮಾಡೋಕೆ ಸಿದ್ಧ ಆಗು. ಅದೇ ಜ್ಞಾನ ಆಗಿ ಮುಂದೆ ತಿಳಿಸೋ ಕೆಲಸ ಮಾಡುತ್ತಾರೆ. ಬಸವಣ್ಣವರು ತಿಳಿಸಿದ್ರು ವಚನ ಸ್ವರೂಪದಲ್ಲಿ, ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ಲೋಕ ಸ್ವರೂಪದಲ್ಲಿ, ಇನ್ನ ಬಾಬಾ ವಾಂಗ್ ಅವರು ವಾಕ್ಯ ಸ್ವರೂಪದಲ್ಲಿ, ರಿಯೋ ತತ್ಸುಕಿ ಅವರು ಕಥೆ ಸ್ವರೂಪದಲ್ಲಿ ತಿಳಿಸಿದ್ರು. ನಾನು ಕೂಡ ಅಂಥದ್ದೇ ಒಂದು ಕಥೆ ಸ್ವರೂಪದಲ್ಲಿ ತಿಳಿಸ್ತಾ ಇದ್ದೀನಿ ಅನ್ಕೊಳ್ಳಿ. ಬಟ್ ಇದರಲ್ಲಿರೋ ವಿಷಯ ಇಂಪಾರ್ಟೆಂಟ್ ಆಗುತ್ತೆ. 2045ಕ್ಕೆ ಇದು ಸಂಭವಿಸುತ್ತೆ. 2045 ಒಳಗಡೆ ಸಂಭವಿಸಿ ಕೊನೆಗೆ ಎಂಡ್ ಆಗಿರುತ್ತೆ ಅನ್ನೋದು ಈ ಕಥೆನಲ್ಲಿ ನಾನು ತಿಳಿಸಿರೋದಂತ. 2045 ಒಂದು ಫ್ಯಾಮಿಲಿಗೆ ನಡೆಯುವಂಥ ಇನ್ಸಿಡೆಂಟ್ನ ಮಾತ್ರ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆ ಫ್ಯಾಮಿಲಿ ಯಾರ್ದು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಆದರೆ ಇಲ್ಲಿ ನಡೆಯುವಂಥ ಮೇನ್ ಈ ಸಿನಾರಿಯೋ ಏನು ಅಂದರೆ 2030 ಆಸ್ಪಾಸು, ಒಂದೆರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು, ಬೆಂಗಳೂರು ಭೂಕುಸಿತ ಆಗಿ ಪೂರ್ತಿಯಾಗಿ ಸರ್ವನಾಶ ಆಗುತ್ತೆ. ಒಂದೆರಡು ವರ್ಷ ಹೆಚ್ಚು ಕಡಿಮೆ. ಅದ್ರಲ್ಲಿ ಕೆಲವಷ್ಟು ಜನ ಕಮೆಂಟ್ಗಳು ಹಾಕ್ಬಿಡ್ತೀರಾ, ಬಿಡ್ರಿ ಇದು ಹೊಸ ಡೇಟ್ ಬೇರೆ ಅನೌನ್ಸ್ ಮಾಡ್ಬಿಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ಡೇಟ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇದರಲ್ಲಿ ಅದನ್ನೇ ಹೇಳಿದ್ದು, ಫಾರಿನರ್ಸ್ ಬಂದು ನಮ್ಮ ಭಾರತನ ಸ್ಟಡಿ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಈ ಡೇಟಾ ಸೆಂಟರ್ಗಳು ಅದು ಇದು ಎಲ್ಲ ಆಗ್ತಾ ಇದ್ದಾವೆ. ಡೇಟಾ ಸೆಂಟರ್ಗೆ ನೀರು ಅನ್ನೋದು ಬೇಕು, ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಬೇಕು. ಅಂಡರ್ ಗ್ರೌಂಡ್ ವಾಟರ್ ಅನ್ನ ಹೇಗೆ ತೆಗಿಯೋದು, ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ತೆಗಿಯೋ ಕೆಲಸನೂ ಮಾಡ್ತಾ ಇದ್ದಾರೆ. ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಖಾಲಿ ಆಗ್ತಾ ಇದೆ. ಇನ್ನೊಂದು 3 ವರ್ಷಕ್ಕೆ ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಒಂದೊಂದು ಭೂಭಾಗದಲ್ಲಿ ಖಾಲಿ ಆಗಿರುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಹೇಳ್ಬೇಕು ಅಂದ್ರೆ ಸುಮಾರು ಒಂದು 10 ವರ್ಷ 15 ವರ್ಷ ಮುಂಚೆ ಲೆಕ್ಕ ಹಾಕೋದಾದ್ರೆ ಒಂದು 500 ಅಡಿ ಬೇಡ, ಒಂದು 300 ಅಡಿಗೆಲ್ಲ ನೀರು ಸಿಗ್ತಾ ಇತ್ತು. ಈಗ ಪರಿಸ್ಥಿತಿ ಯಾವ ತರ ಇದೆ, ಸುಮಾರು 1000 ಅಡಿ ಬೋರ್ ತೆಗೆದ್ರು ನೀರು ಸಿಗ್ತಾ ಇಲ್ಲ. ಏಕೆ ಅನ್ನೋದಾದ್ರೆ ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಖಾಲಿ ಆಗಿದೆ. ನಾನು ಇಲ್ಲಿ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅಂಡರ್ ಗ್ರೌಂಡ್ ವಾಟರ್ ಮೊದಲು ಯಾವ ಮಟ್ಟಕ್ಕಿತ್ತು, ಬೋರ್ಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ವು, ಒಂದು ಅದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈ ಸೆಂಟ್ರಲ್ ಇರೋ ಬೋರ್ ಏನಿದೆ ಅಲ್ಲಿ ನೀರು ಅನ್ನೋದಿಲ್ಲ. ಕೆಲವೊಂದು ಬೋರ್ಗಳು ತುಂಬಾ ಆಳಕ್ಕೆ ಹೋಗಿದ್ದಾರೆ, ಅಲ್ಲಿ ನೀರು ಅನ್ನೋದು ಸಿಗ್ತಾ ಇದೆ. ಅಂದ್ರೆ ಇಲ್ಲಿದ್ದಂತ ನೀರು ಖಾಲಿ ಆಗಿದೆ. ಅಲ್ಲೇನಾಗಿದೆ, ಖಾಲಿ ಆದ್ಮೇಲೆ ಹೊಸ ನೀರು ಬಂದು ಸೃಷ್ಟಿ ಆಯ್ತಾ? ಇಲ್ಲ. ಭೂಮಿ ಕವರ್ ಆಯ್ತಾ? ಇಲ್ಲ. ಬಟ್ ಮುಂದೆ ಒಂದು ದಿನ ಸಪೋರ್ಟ್ ಇಲ್ಲದೆ ಇರುವಂತ ಆ ಭೂಮಿ ಕುಸಿಬೋದಲ್ಲ, ಕುಸಿಯುತ್ತೆ ಅನ್ನೋದನ್ನೇ ನಾನು ತಿಳಿಸೋ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಬೋರ್ವೆಲ್ಗಳು ಖಾಲಿ ಆಗ್ತಾ ಇದೆ. ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಇನ್ನೊಂದು 5 ವರ್ಷದಲ್ಲಿ ಈ ಡೇಟಾ ಸೆಂಟರ್ ಇಂದ ಜನಸಂಖ್ಯೆ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ, ಇದೆಲ್ಲದ್ರಿಂದ ಅಂಡರ್ ಗ್ರೌಂಡ್ ವಾಟರ್ ಖಾಲಿ ಆಗುತ್ತೆ. ಯಶವಂತಪುರ ಸರೌಂಡಿಂಗ್ ಅಲ್ಲಿರುವಂತ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಬ್ಲಾಸ್ಟ್ ಅನ್ನೋದು ಆಗುತ್ತೆ. ಅಕಸ್ಮಾತ್ ಆಗಿ ಮಳೆಯಿಂದ ಏನೋ ಮಿಸ್ ಆಗಿ ಬ್ಲಾಸ್ಟ್ ಅನ್ನೋದು ಆಗುತ್ತೆ. ಯಾಕೆಂದ್ರೆ ಆ ಪೆಟ್ರೋಲ್ ಬಂಕರ್ಗಳಲ್ಲಿ ಅಂಡರ್ ಗ್ರೌಂಡ್ ಟ್ಯಾಂಕರ್ಗಳನ್ನ ಯೂಸ್ ಮಾಡ್ತಾರೆ. ಅಂಡರ್ ಗ್ರೌಂಡ್ ಟ್ಯಾಂಕರ್ ಬಸ್ಟ್ ಆಯ್ತು ಅಂದ್ರೆ ಆ ಪ್ರೆಷರ್ ಅನ್ನೋದು ಎಲ್ಲಿ ತನಕ ಬೇಕಾದ್ರೂ ಮುಟ್ಬೋದು. ಆ ರೀತಿ ಬಸ್ಟ್ ಆದಾಗ ಭೂಮಿ ಸಡಿಲಿಕೆ ಅನ್ನೋದಾಗುತ್ತೆ, ಅಳ್ಳಾಡುತ್ತೆ. ಅಳ್ಳಾಡಿದಾಗ ಏನಾಗುತ್ತೆ, ಆ ಗ್ಯಾಪ್ ಹೇಳಿದ್ನಲ್ಲ, ಗ್ಯಾಪ್ ಅಲ್ಲಿ ಭೂಮಿ ಕುಸಿಯೋದಕ್ಕೆ ಶುರುವಾಗುತ್ತೆ. ಆ ರೀತಿ ಕುಸಿಯುವಂತ ಭೂಮಿ ಮುಂದೆ ಇಂಪ್ಯಾಕ್ಟ್ ಮಾಡುತ್ತೆ ಜನಕ್ಕೆ. ಪೂರ್ತಿಯಾಗಿ ಬೆಂಗಳೂರನ್ನ ಕುಸಿಯೋಗೆ ಮಾಡುತ್ತೆ ಒಂದು ಇಂಪ್ಯಾಕ್ಟು ಅಂತ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮುಂದೆ ಆಗುವಂತ ಸಿಚುವೇಶನ್ 30 ಆಸ್ಪಾಸ್, 1-2 ವರ್ಷ ವೇರಿಯೇಷನ್ ಇರ್ಬೋದು ಇಟ್ಕೊಳ್ಳಿ. ಬಟ್ ಅದು ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ಇಯರ್ ಎಲ್ಲೂ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಆಸ್ಪಾಸ್ ಇಟ್ಕೊಳ್ಳಿ. ಒಂದು ಏಜ್ ಫ್ಯಾಕ್ಟರ್, ಒಬ್ರು ವ್ಯಕ್ತಿ ಏಜ್ ಫ್ಯಾಕ್ಟರ್ ಅವ್ರಿಗೆ ಏನಾಗಿರುತ್ತೆ ಆ ಟೈಮ್ನಲ್ಲಿ ಅವರ ಕೆಲವೊಂದು ಬೇಸಿಕ್ಗಳನ್ನ ಸ್ಟಡಿ ಮಾಡಿ ಒಂದು ಇಯರ್ಗಳನ್ನ ಅಸಂಪ್ಷನ್ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. 2030ರಿಂದ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಇಟ್ಕೊಳ್ಳಿ. ನೀರು ಅನ್ನೋದಿಲ್ಲದೆ ಇರುವಂತ ಭೂಮಿ ಕುಸಿಯುತ್ತೆ. ಕುಸಿದಾದ ಮೇಲೆ ಜನ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಕೆಲಸ ಮಾಡ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. 2000 ಅದೇ ಇದು ಇಯರ್ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇದು ಆಗಿದ್ದ ಒಂದು 4-5 ವರ್ಷ ಆದ ಮೇಲೆ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ, ಮಹಾಪ್ರಳಯ. ಪೂರ್ತಿಯಾಗಿ ಸಮುದ್ರಗಳು ಉಕ್ಕಿ
ಜನ ಕೊಚ್ಚಿ ಹೋಗ್ತಾರೆ ಅದರಲ್ಲಿ. ಅದಕ್ಕೆ ಕಾರಣ ಏನು ಅನ್ನೋದಾದ್ರೆ ನೇಚರ್. ಇದ್ದಕ್ಕಿದ್ದ ಹಾಗೆ ಭೂಕುಸಿತಗಳಾಗುತ್ತೆ, ವಾಲ್ಕೆನೋ ಎರಪ್ಷನ್ಗಳು ಶುರು ಆಗುತ್ತೆ. ಪ್ಲಸ್ ಆ ವಾಲ್ಕೆನೋ ಎರಪ್ಷನ್ ಇಂದ ಸುನಾಮಿಗಳು ಬರುತ್ತೆ. ಆ ಸುನಾಮಿಗಳು ಕೋಟ್ಯಾಂತರ ಜನರನ್ನು ನೀರು ಕೊಚ್ಕೊಂಡು ಹೋಗುತ್ತೆ. ಹೆಣಗಳು ಬಿದ್ದು ಒದ್ದಾಡ್ತವೆ. ಆ ಹೆಣಗಳ ಪಕ್ಕದಲ್ಲಿದ್ದಂಥ ಮನುಷ್ಯರು ಕೂಡ ಕಾಯಿಲೆ ಬಂದು ಸಾಯ್ತಾರೆ. ಇಂಥ ಸಿಚುವೇಶನ್ಗಳೆಲ್ಲ ನಡೆಯುತ್ತೆ 2040 ಒಳಗಡೆ. ಇದನ್ನ ಬದಲಾಯಿಸುವ ಶಕ್ತಿ ಕೆಲವಷ್ಟು ಜನಕ್ಕಿದೆ. ಆ ಶಕ್ತಿನ ಭಗವಂತ ಅವರು ಕೊಟ್ಟಿದ್ದಾರೆ. ಅದು ಜನರಿಗೆ ಅರಿವಾಗಬೇಕು. ಗೊತ್ತಾದಾಗ ಅವರ ಶಕ್ತಿನ ಬಳಸ್ಕೊಂಡು ಬದಲಾಯಿಸುವ ಕೆಲಸ ಮಾಡ್ತಾರೆ. ಇಲ್ಲ ಅಂದ್ರೆ ಭಗವಂತನೇ ಒಂದು ಸ್ವರೂಪದಲ್ಲಿ ಬಂದು ಬದಲಾಯಿಸೋ ಕೆಲಸ ಮಾಡ್ತಾನೆ, ವ್ಯಕ್ತಿಗಳಿಗೆ ಆ ಶಕ್ತಿನ ತುಂಬುತ್ತಾನೆ. ಒಟ್ಟಿನಲ್ಲಿ 2042-43 ಇದೆಲ್ಲ ಕಂಪ್ಲೀಟ್ ಆಗಿ 45ಕ್ಕೆ ಮತ್ತೆ ಅವರ ಹೊಸ ಪ್ರಪಂಚ ಅನ್ನೋ ಸೃಷ್ಟಿ ಆಗುತ್ತೆ. ಇದನ್ನ ನಾನು ಅದಕ್ಕೆ ಹೇಳಿದ್ದು 2045 ಮೆನ್ಷನ್ ಮಾಡಿರೋ ಇಯರ್ ಬಂದು 2010 ಬರೆದಿರುವಂತ ವಿಷಯ. ಕೆಲವೊಬ್ರಿಗೆ ಅನ್ಸ್ಬಿಡುತ್ತೆ ಏನೋ ಇದು ಕತೆ ಹೇಳ್ತಾ ಇದೆ ಹಾಗೆ ಹೀಗೆ ಅಂತ. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟೆ ಇದು ರಿಜಿಸ್ಟರ್ ಮಾಡಿಟ್ಟಿರುವಂಥದ್ದು. ಇವಾಗ ಬರ್ದ್ಬಿಟ್ಟು ನೆನ್ನೆ ಬರ್ದ್ಬಿಟ್ಟು ರಿಜಿಸ್ಟರ್ ಮಾಡಕ್ ಆಗೋದಿಲ್ಲ. registered@accounts.swindia.org ಆನ್ ಡೇಟು ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡ್ತಾರೆ ಅದರಲ್ಲಿ. ಯಾಕೆಂದ್ರೆ ಆ ಟೈಮ್ನಲ್ಲಿ ಬಾಂಬೆ ರೈಟರ್ ಅಸೋಸಿಯೇಷನ್ ಅಂತ ಒಂದಿದೆ, ಅದರಲ್ಲಿ ಸುಮ್ಮನೆ ಇರಲಿ ಒಂದು ಕತೆ ಅನ್ನೋ ತರ ರಿಜಿಸ್ಟರ್ ಮಾಡಿಬಿಟ್ಟಿರ್ತೀವಿ. ಇವತ್ತಾದ್ರೂ ಒಂದು ದಿನ ಈ ಕಥೆಯನ್ನ ಬೇರೆ ರೂಪದಲ್ಲಿ ಜನಕ್ಕೆ ತಿಳಿಸೋ ಕೆಲಸ ಮಾಡ್ಲಿ ಯಾರಾದ್ರೂ ಒಬ್ರು ಅನ್ನೋ ಕಾರಣದಿಂದ. ತಿಳಿಸಿದ್ರೆ ಅಟ್ಲೀಸ್ಟ್ ಜನ ಬದಲಾಯಿಸ್ತಾರೆ ಏನೋ ಒಂದನ್ನ ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ತಿಳಿಸ್ತಾ ಇರೋ ವಿಷಯ ಮೇನ್ ಆಗಿ ಬೆಂಗಳೂರು ಆಪತ್ನಲ್ಲಿದೆ. ಬೆಂಗಳೂರು ಅಂತಲ್ಲ, ಮೇಜರ್ ಸಿಟಿಗಳ ಆಪತ್ನಲ್ಲಿದೆ. ಯಾಕೆ ಅಂಡರ್ಗ್ರೌಂಡ್ ವಾಟರ್ ಅನ್ನೋದು ಪೂರ್ತಿಯಾಗಿ ಖಾಲಿ ಆಗ್ತಾ ಇದೆ. ಡೇಟಾ ಸೆಂಟರ್ಗಳು ಜಾಸ್ತಿ ಆದಷ್ಟು ಮುಂದೆ ಡೇಟಾ ಸೆಂಟರ್ ಆಗ್ತಾ ಇದೆ. ಗೂಗಲ್ದೊಂದು ಡೇಟಾ ಸೆಂಟರ್ ಕೂಡ ಬೆಂಗಳೂರಲ್ಲಿ ಆಗ್ತಾ ಇದೆ. ಇದು ಆಯ್ತು ಅಂದ್ರೆ ಒಂದು 3 ವರ್ಷದಲ್ಲಿ ಬೆಂಗಳೂರಲ್ಲಿ ನೀರು ಅನ್ನೋದು ಖಾಲಿ ಆಗುತ್ತೆ. ಈಗ 1000 ಅಡಿಗೆ ಕೊರೆದ್ರು ನೀರು ಸಿಗ್ತಾ ಇಲ್ವಲ್ಲ, ಇನ್ನ ಕೆಳಗಡೆ ಹೋದ್ರು ನೀರು ಸಿಗೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಆಗ ಭೂಮಿ ಟೊಳ್ಳಾಗಿರುತ್ತೆ, ಖಾಲಿ ಆಗಿರುತ್ತೆ. ಆ ಟೊಳ್ಳಾಗಿರೋ ಭೂಮಿ ಒಂದು ಸಣ್ಣ ಬಾಂಬ್ ಎಕ್ಸ್ಪ್ಲೋಡ್ ಆದ್ರೂ ಇಂಪ್ಯಾಕ್ಟ್ ನ ತಡ್ಕೊಳ್ಳೋದಿಲ್ಲ, ಪೂರ್ತಿ ಕುಸಿಯುತ್ತೆ. ಆ ಕುಸಿದ ಕ್ಷಣ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಕಥೆ ಸ್ವರೂಪದಲ್ಲಿ ಇರ್ಬೋದು, ಬಟ್ ಅದೇ ಹೇಳಿದ್ವಿ. ಒಬ್ಬೊಬ್ರು ಕಥೆ ಸ್ವರೂಪದಲ್ಲಿ ಹೇಳಿರ್ತಾರೆ, ಒಬ್ರು ಮಂಗ ಸ್ವರೂಪದಲ್ಲಿ, ಒಬ್ರು ಶ್ಲೋಕ ಸ್ವರೂಪದಲ್ಲಿ ಬೇರೆ ಬೇರೆ ಹೇಳಿರ್ಬೋದು. ಬಟ್ ನಾನು ಇಲ್ಲಿ ತಿಳಿಸ್ತಾ ಇರೋ ವಿಷಯ ಇಂಪಾರ್ಟೆಂಟ್. ನಂಬೋರ್ ನಂಬಿ ಬಿಡೋರ್ ಬಿಡಿ. ಟೆಕ್ನಿಕಲಿ ಪ್ರಾಕ್ಟಿಕಲಿ ನೀವು ಕೂಡ ಯೋಚನೆ ಮಾಡಿ. ಬೆಂಗಳೂರು ಬಾಟಮ್ ಅಲ್ಲಿ ನೀರು ಅನ್ನೋದು ಇಲ್ಲ, ಏನಾಗುತ್ತೆ ಪರಿಸ್ಥಿತಿ? ಪ್ರಾಕ್ಟಿಕಲಿ ಯೋಚನೆ ಮಾಡೋರ್ಗೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಇನ್ನು ಕೆಲವೊಬ್ರು ನಾರ್ಮಲ್ ಆಗಿ ಯೋಚನೆ ಮಾಡಿ ಬೋಡೆ ಬೇಡ ಅಂತೀರ. ನಂಬೋರ್ ನಂಬಿ ಬಿಡೋರ್ ಬಿಡಿ. ಬಟ್ ಆದ್ರೆ ಬೆಂಗಳೂರು ಫ್ಯೂಚರ್ ಅಲ್ಲಿ ಸೇಫ್ಟಿ ಅನ್ನೋದನ್ನ ಕಳ್ಕೊಳ್ತಾ ಇದೆ. ಅದಕ್ಕೋಸ್ಕರ ಬೆಂಗಳೂರು ಬಿಟ್ಟು ಎಷ್ಟೋ ಜನ ಹೋಗ್ತಾ ಇದ್ದಾರೆ ಕಂಪ್ನಿಗಳವರು, ದೊಡ್ಡವರು ಅಂದ್ರೆ ಸುಮ್ಮನೆ ಹೋಗೋದಿಲ್ಲ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನೀರಿನ ಅಭಾವ ಕಾಣ್ತಾ ಇದೆ, ಜನಕ್ಕೆ ನೀರು ಬೇಕೇ ಬೇಕು ಬಳಸ್ಕೊಳ್ತಾ ಇದ್ದಾರೆ. ಡೇಟಾ ಸೆಂಟರ್ಗಳು ಬರ್ತಾ ಇದೆ, ನೀರು ಬೇಕೇ ಬೇಕು ಬಳಸ್ಕೊಳ್ತಾ ಇದ್ದಾರೆ. ಎಲ್ಲಾ ರೀತಿ ಬೆಂಗಳೂರು ಮಾತ್ರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಇದು ಸಂಭವಿಸುತ್ತೆ. ಆದ್ರೆ ಬೆಂಗಳೂರಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಬೆಂಗಳೂರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದಾಗಿದ್ದ ಕೆಲವು ವರ್ಷಗಳ ಒಂದು 5-6 ವರ್ಷದಲ್ಲಿ ಇದ್ರ 100 ಪಟ್ಟು ಇಂಪ್ಯಾಕ್ಟ್ ಪ್ರಪಂಚ ಪೂರ್ತಿ ಆಗುತ್ತೆ. ಅದು ಬೇರೆ ಸ್ವರೂಪದಲ್ಲಿ ನಾನು ಮೊದಲೇ ಹೇಳಿದೆ. ಭೂಮಿ ಒಳಗಡೆ ಪ್ರೆಷರ್ ಅನ್ನೋದು ರೈಸ್ ಆಗಿದೆ. ಒಂದು ಟೈಮ್ ಬರಬೇಕು, ಕಾಯ್ತಾ ಇದ್ದಾರೆ. ಆ ಟೈಮ್ನ ಬದಲಾಯಿಸುವ ಶಕ್ತಿ ನಮಗಿದೆ. ನೇಚರ್ನ ರೀಸ್ಟೋರ್ ಮಾಡಿದ್ರೆ ಮತ್ತೆ ಇದು ಬದಲಾಗುತ್ತೆ. ಅದೇ ಇದರಲ್ಲಿರೋದು. ನೇಚರ್ನ ರೀಸ್ಟೋರ್ ಮಾಡಿ, ಜನಸಂಖ್ಯೆನ ಕಡಿಮೆ ಮಾಡಿ, ಅದೆರಡು ಮಾಡಿದ್ರೆ ಸಾಕು. ಇದನ್ನ ಮುಂದೆ ತಿಳ್ಬೋದು. 2045 ಇದೆಯಲ್ಲ, ಹೊಸ ಯುಗ ಸೃಷ್ಟಿ ಆಗುತ್ತೆ ಅಂತ ಕಾಲಜ್ಞಾನಿಗಳು ಬರೆದೋದ್ರು. ನಾನು ನನ್ನ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು 2045 ಒಳಗಡೆ ಇದೆಲ್ಲ ನಡೆದು ಹೊಸದು ಸೃಷ್ಟಿ ಆಗಬೇಕು ಅಂತಲೇ ಇದೆ. ಆದರೆ ಅದನ್ನು ಬದಲಾಯಿಸುವ ಶಕ್ತಿ ನಮಗಿದೆ. ನಮ್ಗೆ ಅಂದ್ರೆ ನನಗಲ್ಲ, ನಿಮಗೂ ಇದೆ. ಎಲ್ಲರೂ ಸೇರಿದ್ರೆ ಇದು ಬದಲಾಯಿಸ್ಬೋದು. ಬದಲಾಯಿಸೋ ಮನ್ಸಿರೋರು ಬದಲಾಯಿಸಿ, ಇಲ್ಲದೆ ಇದ್ದವ್ರು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಯ್ಯೋ ಆಗಿದ್ದೆಲ್ಲ ಆಗಲಿ, ನಡೆಯೋದೆಲ್ಲ ನಡೀಲಿ ಅನ್ನೋರು ಆಸ್ತಿ ಪಾಸ್ತಿ ಮಾಡ್ತಾ ಇದ್ದೀರಾ ಮಕ್ಳಿಗೋಸ್ಕರ ಯೋಚನೆ ಮಾಡಿ. ಬೇಕಾಗುತ್ತೋ ಬೇಡವಾಗುತ್ತೋ, ಇಲ್ಲ ಎಲ್ಲ ವೇಸ್ಟ್ ಆಗುತ್ತೋ, ನೀವು ಬಿಟ್ಟಿದ್ದು ತಿಳಿಸೋದು ಕೆಲಸ. ನಂದು ತಿಳಿಸ್ತಾ ಇದ್ದೀನಿ. 2045 ಒಂದು ಕಥೆ ಅಲ್ಲ, ಮುಂದಿನ ಫ್ಯೂಚರ್ ನಾನು ತಿಳಿಸ್ತಾ ಇರೋಂಥದ್ದು. ಬೋರ್ ನಂಬಿ ಬಿಡೋದು ಬಿಡಿ. ಇನ್ನು ಬೇರೆ ಒಂದು ವಿಷಯಗಳಿದಾವೆ, ನಾನು ಅದೇ ಹೇಳಿದ್ದೀನಿ ಲಾಸ್ಟ್ ಪ್ರೋಗ್ರಾಮಲ್ಲೇ ತಿಳಿಸ್ತೀನಿ ಅಂತ. ತಿಳಿಸ್ತೀನಿ ಅದನ್ನ ಕೂಡ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.